ಸರ್ ಎಸ್ ಜಮೀರ್ ಸರ್ ಓಕೆ. ಲ್ಯಾಂಡ್ ಕನ್ವರ್ಷನ್ ಸ್ಕೂಲ್ಸ್ ಬಗ್ಗೆ ಥ್ರೋಟ್ ಸ್ಟೇಟ್ ಸಮಸ್ಯೆ ಕೃಷ್ಣ ಬೈರವರು DDP ಅವರು ಯಾರಿದ್ದಾರೆ ಬರ್ರಿ DDP ಅವರು ಮುಂಭಾಗದಲ್ಲಿ ಯಾರು ನಿಲ್ಬಾರ್ದು. ಕೌಂಟರ್ ಇದೆ, ಅಲ್ಲಿ ಎಂಟ್ರಿ ಮಾಡಿಸಿದ ನಂತರ ಈ ಕಡೆ ಬರಬೇಕು. ಎಂಟ್ರಿ ಆದ್ರೆ ಮಾತ್ರ ಈ ಕಡೆ ಬನ್ನಿ. ಅಪ್ಪ ಇದ್ರ ಜೋಕ ಅಪ್ಪ कम हमारे शौहर को कैंसर हुआ था। ज़मीर अहमद सर 1 लाख रुपए देखो, पर्सनल अपने अकाउंट से 1 लाख रुपए देखो, हमारी मुश्किल आसान करे। बहुत बहुत शुक्रिया। अभी क्या करते हैं बोले माउनो, आगे चल को मिनारिटी से भी कुछ मदद करेंगे। अब उनका कंडीशन कैसा है? नहीं, उनका इंतकाल हो गए। बिल हमें कर्ज लेके दिए थे ब्याज से, अब लग जाके उनका अमाउंट उनको अदा करना। ಈಗ 27ನೇ ವಾರ್ಡಿನ ಈ ನಮ್ಮ ತಂಗಿಯಾದ ಅವರ ಗಂಡಗ ಕ್ಯಾನ್ಸರ್ ಇತ್ತು. ಕ್ಯಾನ್ಸರ್ ಇದ್ದ ಕಾರಣ ಅವರು ಹಲವಾರು ಕಡೆ ತಿರುಗಿ ಅವರು ಏನೋ ಬೆಂಗಳೂರಲ್ಲಿ ತೋರಿಸಿದ್ರು ಕೂಡ ಪರಿಹಾರ ಯಾರು ಕೊಟ್ಟಿಲ್ಲ. ಈಗ ನಾವೆಲ್ಲ ಮುಖಂಡರು ನಿಯಾಜ್ ಅಹಮದ್ ಮತ್ತು ನಾವೆಲ್ಲ ಜಮೀರ್ ಅಹಮದ್ ಅಣ್ಣನ ಹತ್ರ ಕರ್ಕೊಂಡು ಹೋದರೆ ಅವರು 1 ಲಕ್ಷ ರೂಪಾಯಿ ಪರಿಹಾರ ಅವ್ರ ಸ್ವಂತ ಅಮೌಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವರು ತೊಗೊಂಡಿರೋ ಸಾಲ, ಅವ್ರ ಗಂಡಗೋಸ್ಕರ ಮಾಡೋ ಸಾಲವನ್ನು ತೀರಿಸ್ರಿ, ಆಮೇಲೆ ಇನ್ನೂ ಏನಾದರೂ ನನ್ನ ಕೈಲಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮ ಬಳ್ಳಾರಿ ಮೆಡಿಕಲ್ ಕಾಲೇಜಿನ ಕಿರಿಯ ವೈದ್ಯರ ಸಂಘದ ಅಧ್ಯಕ್ಷ ಆಗಿದ್ದೀನಿ. ಇವರು ಫರಾಜ್ ಅಂತ ಅದೇ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ. ನಾವು ಈಗಾಗಲೇ ಮೊದಲು ನಿಮಗೊಂದು ಸರಿ ಕರೆದು ಮಾತಾಡಿರೋ ಥರನೇ ನಾವು ಸ್ಟೈಪೆಂಡ್ ಜಾಸ್ತಿ ಮಾಡೋದಕ್ಕೋಸ್ಕರ ಒಂದು ಪ್ರೊಟೆಸ್ಟ್ ಅಂತ ಕೂತಿದ್ವಿ. ಅದು ಆಲ್ರೆಡಿ ಹಲವಾರು ಸರಿ ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಮಧ್ಯದಲ್ಲಿ ಇದೊಂದು ಬೆಂಗಾಲದಲ್ಲಿ ಒಂದು ಏನು ಇನ್ಸಿಡೆನ್ಸ್ ನಡೀತು, ಅದಕ್ಕೋಸ್ಕರನೂ ನಾವು ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಅಂತ ಎಲ್ಲ ಮಾಡಿದ್ವಿ. ಮತ್ತು ಆಚೆನೂ ಒಂದು ಮಾರ್ಚ್ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸೋವಂಥ ಕೆಲಸ ಮಾಡಿದ್ವಿ. ಅದು ಆಗಿ ನೆಕ್ಸ್ಟ್ ದಿನವೇ ಆ ಒಂದು ರಾತ್ರಿನೇ ಅಲ್ಲಿ 3,000 ಜನ ಸೇರಿ ಬೆಂಗಾಳಲ್ಲಿ ಮತ್ತು ಡಾಕ್ಟರ್ಸು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಜನಸಾಮಾನ್ಯರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಿದ್ದೇವೆ. ಸನ್ಮಾನ್ಯ ಸಚಿವರು ನಾವು ಹೋಗಿದ ತಕ್ಷಣ ಅವರು ಅದನ್ನು ಗ್ರಾಸ್ಪ್ ಮಾಡಿದ್ದಾರೆ. ನಾವು ಏನು ಹೇಳಬೇಕು ಅಂತಿದ್ದೀವಿ ಅನ್ನೋದು ಆಲ್ರೆಡಿ ಅವ್ರು ತಿಳಿದಿತ್ತು. ಯಾಕಂದರೆ ಇದು ದೇಶದಾದ್ಯಂತ ಆಗಿರೋ ನ್ಯೂಸು ಮತ್ತು ವಿಶ್ವದಾದ್ಯಂತ ಜನ ನೋಡ್ತಾ ಇದ್ದಾರೆ. ಈ ಪಾಕಿಸ್ತಾನದಿಂದ ಕೂಡ ಅವರ ವೈದ್ಯರ ಸಂಘದಿಂದನೂ ಈ ಥರದ ಘಟನೆಗಳು ಎಲ್ಲೂ ಆಗಬಾರ್ದು ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅಷ್ಟು ಫೇಮಸ್ ಆಗಿದೆ, ಅಷ್ಟು ಅಂದರೆ ಕುಖ್ಯಾತವಾಗಿದೆ ಅಂತ ಹೇಳ್ಬೋದು, ಫೇಮಸ್ ಆಗೋದಕ್ಕಿಂತ. ಅವರು ಹೋಗಿದ ತಕ್ಷಣ ಸಚಿವರು ಹೇಳಿದ್ದಾರೆ, ಈ ವಿಷಯದ ಬಗ್ಗೆ ನಮ್ಮ ಗಮನ ಇದೆ, ಅದ್ರ ಬಗ್ಗೆ ನಾವು ಸರಿಯಾದ ಕ್ರಮ ತಗೊಳ್ತೀವಿ ಮತ್ತು ನಮ್ಮ ಏನು ಮನವಿಗಳಿವೆ ಅದನ್ನು ಆಲಿಸ್ತೀವಿ, ಅದಕ್ಕೆ ಸರ್ಕಾರದ ಹತ್ರ ಮಾತಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಸ್ಟೈಪೆಂಡ್ ಬಗ್ಗೆ ಅದೇ ನಮಗೆ ಇವರಿಗೆ ಆಲ್ರೆಡಿ ನಮ್ಮ ಮುಖ್ಯಮಂತ್ರಿಗಳಿಗೆ ಅದು ತಿಳಿದಿದೆ ವಿಚಾರ. ಅವರೇ ಇವಾಗ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಅವರ ಟೇಬಲಲ್ಲಿ ಫೈಲ್ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಈಗ ಮತ್ತೆ ಹೋಗಿ ಅವ್ರ ಜೊತೆ ಒಂದ್ಸರಿ ಸಂಪರ್ಕ ಮಾಡಿ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.